ಸೊ ನಮಸ್ಕಾರ ರೀ ಎಲ್ರಿಗೂ. ಒನ್ಸ್ ಆನ್ ಎ ಟೈಮ್ ಚಾಳುಕ್ಯರ ರಾಜಧಾನಿಯಾಗಿದ್ದ ಬಾದಾಮಿಗೆ ಎಲ್ರಿಗೂ ಸ್ವಾಗತ. ಇವಾಗ ಅಷ್ಟೇ ಜಸ್ಟ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫಸ್ಟು ಉಡುಪಿ ಹೋಟೆಲ್ಗೆ ಹೋಗಿ ಕಾಫಿ ಟೀ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಣ. ಬಾದಾಮಿಯ ಉಡುಪಿ ಹೋಟೆಲ್. ಒಂದು ಇಡ್ಲಿ ಎಷ್ಟು ಮೂರ ಸಣ್ಣದು ದೊಡ್ಡದ ಒಂದು ಪ್ಲೇಟ್ ಇಡ್ಲಿ, ಒಂದು ರೈಸ್ ಬಾತ್, ನಿಮಗೆ ರೈಸ್ ಬಾತ ಇಡ್ಲಿ ಬೇರೆ ಏನಿದೆ? ಪುರಿ ಬೇಡ, ಇಡ್ಲಿ ಒಂದು ರೈಸ್ ಬಾತ್ ಕೊಡಿ ಸದ್ಯ. ಒಂದು ಟೀ ಕುಡಿ ಇವ್ರೆ. ಒಂದು ಟೀ ಬೇಕಾ? ಕಾಫಿ ಎರಡು ಟೀ, ಒಂದು ಕಾಫಿ. ಎರಡು ಟೀ, ಒಂದು ಕಾಫಿ. ಎಲ್ಲ ಪರವಾಗಿಲ್ಲ. ಚಟ್ನಿ ಹೋಗಿದೆ ಅನಿಸ್ತದೆ. ಚಟ್ನಿ ನೋಡಿ, ಚಟ್ನಿ ಹೋಗಿದೆ ಅನಿಸ್ತದೆ. ಬೇಗ ಟೇಸ್ಟ್ ಪಡೆಯುತ್ತೆ. ಹೋಗಿದೆ ಚಟ್ನಿ. ಚಟ್ನಿ ಹೋಗಿದೆ. ಗಟ್ಟಿ ಚಟ್ನಿ ಇದೆಯಾ? ಹಾಂ, ಗಟ್ಟಿ ಚಟ್ನಿ ಕೊಡಿ. ಯಾವುದು? ಹಾಂ, ಇಲ್ಲೇ ಇಡಿ ತಗೋತಿ. ಕ್ಯಾಮ್ರಾದಲ್ಲಿ ಮಾತಾಡ್ಕೊ ಬಂದ. ಅಲ್ಲಿ ಸ್ಕೂಲ್ ಹುಡುಗರು ಅನಿಸುತ್ತೆ. ನಿಂತ್ಕೊಂಡು ನೋಡ್ತಾ ಅವ್ರೆ. ಯಾರು ನಾನು ನೋಡಿಲ್ವಲ್ಲ ಯೂಟ್ಯೂಬಲ್ಲಿ. ಯಾರ್ಯಾರು ಬರ್ತಾರೋ ಮರೆ ಹೇಳಿಲ್ಲ, ಅವ್ನು ನೋಡೋ ಎಕ್ಸ್ಪ್ರೆಷನ್ ಅಲ್ಲಿ ಅನ್ಕೊಂಡೆ ನಾನು ಯಾರಿರ್ಬೋದು ಅಂತ. ಚಟ್ನಿ ಚೆನ್ನಾಗಿದ್ಯಾ? ಚಟ್ನಿಗಾನು ಚಟ್ನಿ ಹೊಡಿತಾರೆ ಚೆನ್ನಾಗಿ. ಇವತ್ತೇ ತಿನ್ರಿ, ಇವತ್ತೇ ಹೋಗ್ಬೇಕು ಬೇಗ. ಬಿಲಾಕಿ ಯಾರು ಅವರ ಬಿಲಾಕರು? ಒಂದು ಪ್ಲೇಟ ವಾಟರ್ ಬಾಟಲ್. ನಾರ್ಮಲ್ ಆ್ಯಕ್ಚುಯಲ್ ವೆದರ್ ಇದ್ದಿದ್ರೆ ನಮಗೆ ವಾಟರ್ ಬಾಟಲ್ ಸಾಕಾಗ್ತಾನೆ ಇರಲಿಲ್ಲ. ಎಷ್ಟಾಯ್ತು ಅವರಿಗೆ? ವಾಟರ್ ಬಾಟಲ್ ಎಷ್ಟು ತೊಗೊಂಡ್ರು? ನಮ್ಮ 4 ದಿನದ ಅಷ್ಟೇ ತಗೊಂಡ್ರಲ್ಲ. ಕೇಳಿ ತಗೊಂಡಿಲ್ವಾ? ಕೇಳಿ ಅವ್ರನ್ನ ಫುಲ್ ತೊಗೊಂಡ್ರ ಅಥವಾ ಅವ್ರು ಏನು ಹೇಳಿದ್ರು ಅಂತ? ನಾಲ್ಕು ಜನದೇ. ಯಾಕಂದ್ರೆ ರೈಸ್ ಬಂದು 40, 80, 140 ಊಟ ಮಾಡ್ತೀರಾ? ಟೀ ಕುಡಿತೀರಾ? ಹಾಂ, ಚೇಂಜ್ ಇಲ್ಲ. ಟೀ ಕುಡಿತೀರಾ? ಚೇಂಜ್ ಇಲ್ವಲ್ಲ. ತಿಂಡಿ ತಿಂತೀರ ಅಂದ್ರೆ ಅಲ್ಲಿ ಕೊಡ್ತೀವಿ. ನಡ್ರಿ ತಿಂಡಿ ಮಾಡಿ. ಬನ್ನಿ ತಿಂಡಿ ತಿನ್ನಲ್ವಾ? ಪಾರ್ಸಲಾ? ಹಾಂ, ಏನು ಬೇಕು? ಇಡ್ಲಿ. ಹಾಂ, 2 ಇಡ್ಲಿ ಪಾರ್ಸಲ್. ಒಂದು ಪ್ಲೇಟ್ ಪಾರ್ಸಲ್. ಇದನ್ನು ಆ್ಯಡ್ ಮಾಡಿದ್ರು ಪಾರ್ಸಲ್ದು. ಓಕೆ ಸರಿ, ಪಾರ್ಸಲ್ ಹೇಳಿದ್ದೀವಿ ಸರ್. ಇಲ್ಲಿದ್ದಾರೆ, ಇವ್ರಿಗೆ ಕೊಟ್ಬಿಟ್ಟು. ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಕೊಡ್ತಾರೆ, ಇಸ್ಕೊಳ್ಳಿ. ದುಡ್ಡು ಕೊಟ್ಟಿದ್ದೀವಿ, ಇಸ್ಕೊಳ್ಳಿ. ಇಲ್ಲಿ ನಮ್ಮ ಆಟೋ ಅಂಗಡಿ ನವೋದಯ ಅಲ್ಲೇ ಇದಾರಲ್ಲ, ಕಾಯ್ತಾ ಇದ್ದಾರೆ. ಆಯ್ತಾ ಅಣ್ಣ, ಹೊರಡೋಣ? ಇರಿ, ಬರ್ತಾವ್ರೆ. ಇರೋ ಹುಡುಗಿರು ಬಂದಿಲ್ಲ. ಹಾಂ, ಬಿಟ್ಟೋಗಿದ್ರು ಅಂತ ಬಂದಿಲ್ಲ. ನೀವು ತಿಂಡಿ ಮಾಡಿದ್ರಾ? ಅಮ್ಮನ ಗುಡ್ ತಿಂಡಿ ಮಾಡಿದ್ರಲ್ಲ. ತಿಂಡಿ ಮಾಡ್ಬೋದಿತ್ತು ಇಲ್ಲೇ. ನಾವು ಹೇಳಿ ಅಲ್ಲೇ ಬರ್ತಿದ್ವಾ? ಏನು ಇವತ್ತಿನ ಬಿಸಿ ಬಿಸಿ ಸುದ್ದಿ? ಇಲ್ಲಿ ಮಗ ನಮ್ದು ಕತ್ತೆಲ್ಲ ಬೆಂಡಾಗ್ಬಿಡುತ್ತಾ ಅಷ್ಟೊಳಗೆ. ಹೆಡ್ಡಿಂಗ್ ಓದ್ಕೊಂಡು ಕಲರ್ ಪಿಕ್ಚರ್ ನೋಡ್ತಿದ್ಯಲ್ಲ. ಸ್ವಲ್ಪ ಅದ್ರಾಗ ಜಲ್ದಿ ನೋಡ್ಕೊರೆ. ಏನಣ್ಣ? ಸ್ವಲ್ಪ ಅದ್ರಾಗ ಜಲ್ದಿ ನೋಡ್ಕೊರೆ. ಹಾಂ, ಅಂದ್ರೆ 6 ಪ್ಲೇಸ್ ನೋಡ್ಬೇಕಲ್ಲ. ಹಾಂ, ಓಕೆ. ಬಾದಾಮಿ ಯೂಶಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ರಿ? ಈಗೆಲ್ಲ ಸ್ಟಾರ್ಟ್ ಆಗಿದೆ 6 ಗಂಟೆ. ಎಲ್ಲ ಕಡೆ ಒಂದೇ 6 ಗಂಟೆಗೆ ಓಪನ್ ಆಗಿದೆ. ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲೇನೆಲ್ಲ. ಹಾಂ, ಬೆಳಗ್ಗೆ 6 ಗಂಟೆ, ಸಂಜೆಗೆ 6 ಗಂಟೆ, ಒಂದು 5-10 ನಿಮಿಷ ಅಷ್ಟೇ ಹೆಚ್ಚು ಕಡಿಮೆ ಸಾಯಂಕಾಲ. ಈಗ ಹೋದ್ರೆ ಎಲ್ಲ ಕವರ್ ಆಗುತ್ತಲ್ಲ, ಕ್ಲೀನಾಗಿ ಕವರ್.
ಆರಾಮ್ ತಗೋರ. ನಮಗೆ ಸಂಜೆ 5 ಗಂಟೆ 6 ಗಂಟೆ ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಬಿಟ್ಟರೆ ಸಾಕು. 5 ಮಲಮ್ ಕ್ಯೂಸ್ ಹೋಗ್ಕೊಂಡು ಮ್ಯೂಸಿಯಮ್ ಶಿವಾಲಯ ಟೆಂಪಲ್ ಅದನ್ನ ನೋಡ್ಕೊಂಡು ಆಟೋ ಮುಂದೆ ಹೋಗಕತ್ತಾರೆ. ಮತ್ತೆ ಹೋಟೆಲ್ ಐತ್ರಿ ಅದು ಶುರು ಮಾಡ್ಬೇಕಂತಂದೆ. ಅದಾದ್ಮೇಲೆ ಐಹೊಳೆ ಪಟ್ಟದಕಲ್ಲು ಹೋಗೋದಾ? ಆಮ್ಯಾಗ ಮಾಕುಟ್ ಅಲ್ಲಿ ಸ್ನಾನ ಮಾಡ್ಬೋದು. ಒಂದು ಸ್ನಾನ ಆಗಿದೆ ಅಲ್ಲ ಮತ್ತೆ ಮಾಡೋದಾದ್ರೆ ದೇವಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಬಂದಿದ್ದ ಪುನೀತ್ ಅಲ್ಲಿ ನಟ ಸಾರ ಭೂಮಿ ಪಿಕ್ಚರ್ ಮಾಡಕ್ ಹೋಗಿದ್ದ. ಅದು ಎಷ್ಟು ಸುಮಾರು ವರ್ಷದಿಂದ ಅದು ಭೂಮಿಯಲ್ಲಿ ನೀರು ಬರ್ತೈತಿ ದಕ್ಷಿಣ ಕಾಶಿ ಅಂತಂದ. ಸುಮಾರು ಈಗ ನಾವೇನೋ ಪಾಪ ಮಾಡಿರೋ ಮನೆಯಲ್ಲಿ ಸ್ವಲ್ಪ ಅಲ್ಲಿ ನೀರು ಮುಟ್ಟಿರ್ ಬರ್ಲಿ ಸ್ವಲ್ಪ ಜಳಕಾರ ಮಾಡಿ ಬರ್ಲಿ ನಮ್ದಲ್ಲೇ ಕಳೆದು ಹೋಗ್ಬಿಡ್ತೈತಿ ಏನಿದ್ರು. ಅದು ಆ ಥರ ಬೋರ್ಡ್ ಅದು ಪಿಕ್ಚರ್ ಮಾಡೋಕೆ ಬೂಟ್ ಹಾಕೊಂಡು ಹೋಗ್ಬಿಟ್ಟಿದ್ದಾವ ಅಲ್ಲೇ ಅದು ನೀರೇ ಹೋಗ್ಬಿಟ್ಟಿರ್ತದ. ಮತ್ತೇನೋ ಪೂಜೆ ಮಾಡಿಸಿ ಮತ್ತೆ ಎಷ್ಟು ದಿವಸಕ್ಕಿಲ್ಲ ಜನ ಹೋಗಿ ಎಲ್ಲ ಭಾಳ ಇದು ಮಾಡಿ ತೊಂದರೆ ಕೊಡಕ್ಕೆ ಹೋಗ್ತಿದ್ರು. ಅವ್ರನ್ನ ಬಿಡಕ್ಕೆ ತಯಾರಿರ್ತಿಲ್ಲ. ಅಷ್ಟು ವರ್ಷದಿಂದ ಅವರು ಇನ್ನೂ 50 ಹಂಗೈತಿ. ನೀರು ದಿನ ಹೋಗ್ತಾ ಇರ್ತೈತಿ. ಅದು ಭೂಮಿಯಲ್ಲೇ ದೇವಸ್ಥಾನ ನಿಂತ್ರೆ ತಾನೇ ಉಂಟಾಗ್ಬಿಡ್ತೈತಿ. ಅದ್ರಲ್ಲಿ ಲೇಡೀಸೇ ಜಾಸ್ತಿ ಜಳಕ ಮಾಡ್ಬೋದಲ್ಲ ಇಷ್ಟೇ ಮಟ್ಟ ನೀರು. ಇಲ್ಲೆಲ್ಲ ಸುತ್ತಾಡಕ್ಕೆ ಬಂದ್ರೆ ಸ್ನಾನಕ್ಕೆ ಹೋಗ್ತಾರೆ. ಅದು ನೋಡ್ಕೊಂಡು ಪಟ್ಟದಕಲ್ಲು ಐಹೊಳೆ. ಬ್ಯಾಗ್ ಮೇಲಿಡ್ರಿ. ಎಲ್ಲ ಓದಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹತ್ಕೊಳ್ಳಿ ಒಳಗೋಗಿ ಅಂತ ಕೆಳಗಿಳಿ ಕೆಳಗಿಳಿ ಹತ್ಕೊಳ್ಳಿ ಕೆಳಗಿಳಿ ಇಳಿರಿ ಕೆಳಗಿಳಿರಿ. ಇಲ್ಲಿ ಹೋಗ್ತಾ ಇದೀವಿ ನಾವು ಇವಾಗ ಫಸ್ಟು ಬಾದಾಮಿ ಕೇವ್ಸ್. ಬ್ಯಾಕ್ ಸೈಡ್ ಏನೋ ಒಂದಿದೆಯಲ್ಲ ಶಿವಾಲಯ ಟೆಂಪಲ್ ಅಲ್ಲಿಗೆ ಹೋಗ್ತಿದ್ದೀವಾ? ಫಸ್ಟ್ ನೋಡ್ಕೊಂಡು ಅಲ್ಲಿ ಹೋಗೋದು. ಹಾಂ ಆ ಸೈಡಿಂದ ಹೋಗ್ಬೇಕಾ? ಎಲ್ಲ ಆಟೋ ಹೋಗೋದು ಇಲ್ಲೆಲ್ಲ. ಹಾಂ ದೊಡ್ಡ ಗಾಡಿ ಹೋಗಲ್ಲ ಅಲ್ಲೇ ಕಾರಾಗಿರಲ್ಲ. ಆಟೋ ಅಷ್ಟೇ ಹೋಗೋದು. ಆಟೋ ಕಾರ್ ಅದು ಸ್ವಲ್ಪ ಇದಿದ್ರೆ ಅಷ್ಟೇ ಹೋಗೋದು. ಹಾಂ ಬರ್ತಾವೆ ಕಾರ್. ಹಾಂ ಅಷ್ಟು ಇದು ಭಾಳ ಅಲ್ಲೇ ಮತ್ತೆ ದಾರಿ ಭಾಳ. ಓಕೆ ಅಂದರೆ ಪ್ರವಾಸ ಬರ್ಲಂತಂದು ಎಲ್ಲ ರೋಡ್ಗಳು ಎಲ್ಲ ಇದು ಮಾಡ್ಬಿಟ್ಟಿದ್ರು. ಹಾಂ ಬೀಳಕ್ಕೆ ಸೇರಿಲ್ಲ ಅಲ್ಲಿ ಜನ ಮನೆ ಕಟ್ಬಿಟ್ರಲ್ಲ. ಹಾಂ ಕಟ್ಟಾಗ್ಬಿಟ್ಟೈತೆ. ಇದು ಟೆಂಪಲ್ ರೋಡಾ? ಹಾಂ ಬರಂದಾರ ಸಿಕ್ಕಾಪಟ್ಟು ಜನ ಬಿಡ್ತಾರೆ. ಅವ್ರ ಟಿಕೆಟ್ 600 ರೂಪಾಯಿ ಐತಿದೆ ಒಬ್ಬರಿಗೆ. ಯಾರಿಗೆ ಗೈಡ್ಗ? ಅಲ್ಲ ಬರಂದಾರ ಹಾಂ ಹಾಂ 600 ಐತಿ. ನಮ್ಮ ಇಂಡಿಯನ್ಗೆ 25 ರೂಪಾಯಿ. ಓಕೆ ನಾವು ಇಲ್ಲೂ ಈಗ ಟಿಕೆಟ್ ತೊಗೊಂಡು ಹೋಗ್ಬೇಕು ಒಳಗಡೆ. ಹಾಂ ಎಷ್ಟು ಒಬ್ರಿಗೆ? 25 ರೂಪಾಯಿ. 25 ರೂಪಾಯಿ. ನಮ್ಮ ಇಂಡಿಯನ್ದವ್ರಿಗೆ 25. ಹಾಂ ಓ ಬೇರೆಯವರಿಗೆ ಫಾರಿನರ್ಸಿಗೆ ಜಾಸ್ತಿ 600 ಹೋಗಲ್ಲ ಈಗ. ಸ್ವಲ್ಪ ಹಿಂದೆ ಕಟ್ತು ಅಂತಾನೆ. ಈಗ ಫುಲ್ ಟ್ರಾಫಿಕ್ ಜಾಮ್. ಅವರಿಂದ ಹೋಗ್ಬೇಕಿಲ್ಲ. ಯಾವ ಕಡೆನೂ ಹೋಗೋಕ್ಕಾಗಲ್ಲ, ಅವ್ರು ಹೋಗ್ತಿದ್ದಾರೆ. ರೈಟ್ 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 ರೈಟ್. ಯಾರು ಇಲ್ಲ ಯಾರು ಇಳಿದಿಲ್ಲ, ನಾನೇ ಇಳಿದಿದ್ದು. ಆ್ಯಕ್ಚುಲಿ ಈ ಸೈಡ್ ಮನೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಹಳೆಯ ಕಾಲದ ಮನೆಗಳು. ಆ್ಯಂಡ್ ಇದಂತೂ ಸಿಕ್ಕಾಪಟ್ಟೆ ಕಾಮನ್ ಆಗಿರುತ್ತೆ. ಈಗ ಊರಲ್ಲಿ ನಾಯಿಗಳೆಲ್ಲ ಹೆಂಗಿರುತ್ತೆ ಆ ಥರ ಇದೆ ಹಂದಿಗಳು ಸ್ವಲ್ಪ. ಅಂದರೆ ಯಾಕೆ ಹಂದಿಗಳೆಲ್ಲ ಅಲ್ಲಿ ರೋಡಲ್ಲೇ ಇರ್ತಾವಲ್ಲ ಯಾವಾಗಲೂ ಈ ಸೈಡು? ಗಟರ್ ಇದೆ ಅಂತನಾ? ಡ್ರೈನೇಜ್ ಇದೆ ಅಂತ ಅಂತೆ ಎಲ್ಲ ರೋಡಲ್ಲಿರೋದು. ಹಾಂ ಎಲ್ಲ ರೋಡಲ್ಲೇ ನಿಲ್ಸಿ ಹೋಗ್ಬಿಟ್ಟಿದ್ದಾರೆ ಗಾಡಿಗಳನ್ನ. ನಾವೇ ದಾರಿ ಮಾಡ್ಕೊಂಡು ಹೋಗ್ಬೇಕು. ಸಾಕು ಸಾಕು ಬಾ. ನೋಡಿ ಹಳೆಯ ಕಾಲದ ಮನೆಗಳು ಈ ಥರ ಇರುತ್ತೆ ಅಲ್ವಾ? ಇದೆಲ್ಲ ಹಳೆ ಕಾಲದ ಮನೆಗಳೆಲ್ಲ ಗೌರ್ಮೆಂಟ್ ಆದೇಶ ಮಾಡಿತ್ತು. ಹಾಂ ಎಲ್ಲ ಈ ಥರ ಮನೆ ಕಟ್ಬಿಟ್ಟಿದ್ದಾರೆ. ಏನಾರು ಒಂದು ಇದನ್ನ ಹಾಕ್ಬೇಕಂದ್ರು ಪರ್ಮಿಷನ್ ಬೇಕು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮೊದಲು ಚಾಲಕರು ಬಂಗಾರ ಎಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ ಇಲ್ಲಿ. ಹಾಂ ಒಂದು ನೀರಿನ ಪೈಪ್ ಹಾಕ್ತೀನಿ ಅಂದ್ರೆ ಒಂದಿಷ್ಟು ಹಾಡ್ತೀನಿ ಅಂದ್ರೆ ಇಲ್ಲೆಲ್ಲ ಪರ್ಮಿಷನ್ ಬೇಕು. ಎಲ್ಲ ಪೊಲೀಸ್ ಎಲ್ಲ ಬಂದು ಮುಂದೆ ಇಟ್ಬಿಡ್ತಾರೆ.
ಅಂದ್ರೆ ಮಲ್ಯಕ್ಕೆ ಬಂದು ಬ್ರಿಟಿಷರ್ ಅವರು ಇದು ಮಾಡುವಾಗ ಸಿಕ್ಕಲ್ ಇದು ಮುಗಿಸ್ಬಿಟ್ಟಿದ್ದಾರೆ. ಓಕೆ ನೋಡಿ ಆಗಿನ ಕಾಲದಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಚಿನ್ನ ಅದು ಇದು ಎಲ್ಲನೂ ಇಲ್ಲೇ ಊದಿಟ್ಬಿಟ್ಟು ಹೋಗಿದಾರಂತೆ. ಅದಕ್ಕೆ ಇಲ್ಲಿ ಒಂದು ಪೈಪ್ ಲೈನ್ ಮಾಡ್ತೀನಿ, ಒಂದಡಿ ಗುಂಡಿ ತೋಡ್ತೀನಿ ಅಂದ್ರೂ ಗೌರ್ಮೆಂಟಿನ ಪರ್ಮಿಷನ್ ತಗೋಬೇಕಂತ. ಈಗ ಅದಕ್ಕೆ ಇವನ್ನೆಲ್ಲ ಕಿತ್ಸಿ ಆ ಕಡೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತಂದು ಗೌರ್ಮೆಂಟ್ ಆದೇಶ ಮಾಡಿತ್ತು. ಹಾಂ ಎಲ್ಲ ನೋಡಕ್ಕೆ ಬಂದು ಚೆನ್ನಾಗಿ ನೋಡೋಣ. ಇದೇನಾ ದೇವಸ್ಥಾನ? ಯಾವ ಕಡೆಯಿಂದ ಹೋಗೋದು ಎಂಟ್ರಿ? ಹಿಂಗೇನಾ? ಬನ್ನಿ ಬನ್ನಿ ಎಲ್ಲ ಬೇಗ ಕಡೆ ಬನ್ನಿ. ಆಯ್ತಾಡ್ರಿ. ಇದೇನು ಇದು ಮಸ್ಜಿದ್ ಯಾವ ಕಡೆ? ಇಲ್ಲಿ ಒಳಗಡೆಯಿಂದ ಹೋಗೋದಾ ಇಲ್ಲ ಹೋಗೋದಾ? ಇಲ್ಲ, ನೀವು ಕೇಸ್ ಹೋಗ್ಬೇಕಾದ್ರೆ ಹಿಂಗೆ ಹೋಗೋದು. ಹಾಂ ಇದು ಒಳಗಡೆ ನೋಡಕ್ಕ? ಹಾಂ ಓಕೆ. ಹಾಕೊಂಡು ಹೋಗ್ಬೋದಾ ಸ್ಲಿಪ್ಪರ್? ಹಾಂ ಹಾಂ ನಮ್ಮದು ಬೆಂಗಳೂರು. ಕೊಡಗು ಗೊತ್ತಾ? ಎಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು, ಎಲ್ಲ ಬೇರೆ ಬೇರೆ ಊರವರು. ಇವ್ರು ತಮಿಳ್ನಾಡು, ಅವರು ಆಂಧ್ರ. 32 ವರ್ಷ ಸರ್ವಿಸ್ ಒಳಗೆ ಪೂರ ಆಲ್ ಇಂಡಿಯಾ ನಾವು ಟೂರ್ ಮಾಡಿದ್ವಿ. ಹೌದಾ? ಗೌರ್ಮೆಂಟ್ ನಾವು 7 ವರ್ಷಕ್ಕೊಮ್ಮೆ ಎಲ್ಲ ಟ್ರೈನ್ ಪಾಸ್ ಇರ್ತೀವಿ, ಸರ್ವಿಸ್ ಮಾಡಿ ನಾವು ಇದೇ ಟೂರಿಸಂನಲ್ಲಿ. ಹೌದಾ? ಓಕೆ. 32 ವರ್ಷ ಸರ್ವಿಸ್ ಮಾಡಿ. ಇದು ಎಷ್ಟು ವರ್ಷ ಹಳೆಯದೆ? ಇದು 6ನೇ ಶತಮಾನ. 6ನೇ ಶತಮಾನದು. 6ನೇ ಶತಮಾನದಲ್ಲಿ ಗುಹೆಗಳು, ಬಾದಾಮಿ ಗುಹೆಗಳು, ಗುಹಾಂತ ದೇವಾಲಯಗಳು, ಕ್ಯೂ ಟೆಂಪಲ್ಸ್ 6ನೇ ಶತಮಾನ. ಓಕೆ. ನೀವು ಅದು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಟೂರಿಸಂ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ಹೆಂಗೆ? ESI ಡಿಪಾರ್ಟ್ಮೆಂಟ್ನಲ್ಲಿ ಇದ್ವಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆ. ಭಾರತೀಯ ಪುರಾತತ್ವ ಸಂರಕ್ಷಣೆ ಇಲಾಖೆ. ಫಸ್ಟ್ ಬಿಜಾಪುರ ಸರ್ವಿಸ್ ಮಾಡಿದ್ವಿ, ಔರಂಗಾಬಾದ್, ಓಕೆ. ಆಮೇಲೆ ಹಂಪಿ, ಆಮೇಲೆ ಬೇಲೂರು ಹಳೆಬೀಡು. ಓ, ಬೇಲೂರು ಹಳೆಬೀಡು ಎಲ್ಲ ಬಂದಿದ್ದೀರಾ, ಅಲ್ಲಿ ವರ್ಕ್ ಮಾಡಿದ್ದೀರಾ? ಮಾಡಿದ್ವಿ. ಆಮೇಲೆ ನಮ್ಮದು ಪ್ರಾಪರ್ ಬಾದಾಮಿ. ಹಾಂ, ಲಾಸ್ಟ್ ಇಲ್ಲೊಂದು ಇಲ್ಲಿಗೆ ಮಾಡಿ ರಿಟೈರ್ಡ್. 73ನಲ್ಲಿ ನಮಗೆ ಆರ್ಡರ್, 1973ನಲ್ಲಿ. ಹಾಂ, ಬಿಜಾಪುರ. ಓಕೆ. ಎಂಪ್ಲಾಯ್ಮೆಂಟ್ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಓಕೆ ಅಲ್ಲ, ಒಳ್ಳೆ ಹೋಗಿ ಬನ್ನಿ. ಗೈಡ್ ಇರ್ತಾರೆ. ಗೈಡ್ ಇರ್ತಾರಾ? ಎಲ್ಲ ಹೇಳ್ಬಹುದು. ಮನೆಯಲ್ಲಿ ಕುಂತಿದ್ದೇನೆ, ಏನಿಲ್ಲ, ಸುಮ್ಮನೆ ನಾಷ್ಟಕ್ಕೆ ಹೋಗ್ಬೇಕು ಮನೆಗೆ. ನೀವು ಗೈಡ್ ಬೇಕಾದ್ರೆ ತೊಗೋಬೋದು ಅಥವಾ ಬಿಡ್ಬೋದು, ನಿಮಗೆ ಬಿಟ್ಟು ಕೊಟ್ಟು ವಿಷಯ. ಗೈಡ್ ಚಾರ್ಜ್ ಮಾಡ್ತಾರೆ. ಎಷ್ಟು ಚಾರ್ಜ್ ಮಾಡ್ತಾರೆ ಗೈಡ್? ಅವರು ಏನದಲ್ರಿ ರೇಟು ಎಲ್ಲ ನಮ್ಮ ಟೈಮ್ದಲ್ಲಿ ಬೇರೆ ಇತ್ತು, ಈಗೆಲ್ಲ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ. 1000 ರೂಪಾಯಿ ಅಂತ ಹೇಳ್ತಾರೆ. ಓಕೆ. 4 ಕ್ಯೂ ತೋರಿಸಿ ಎಷ್ಟೊತ್ತು? 1 ಅವರಾ? 1 ಅವರ್ ಆಗ್ತದೆ. ಸರಿ, ಹೋಗ್ಬಿಟ್ಟು ಬರ್ತೀವಿ. ಇಲ್ಲೇ ಇರ್ತೀರಾ? ಹಾಂ, ಆಯ್ತು. ಆಮೇಲೆ ಮಾತಾಡ್ಸಿ. ನೋಡಿದ್ರೆ ಇಲ್ಲ, ಹೋಗ್ಬೇಕು ನೆಕ್ಸ್ಟು ಇದೆಲ್ಲ ನೋಡ್ಕೊಂಡು. ಈ ಬಾದಾಮಿ ಗುಹೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ. ಎಂಟ್ರಿ ಪಾಯಿಂಟಲ್ಲೇ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಎಷ್ಟು ಟಿಕೆಟ್? ಎಷ್ಟು? 25 ರೂಪೀಸ್. ಒಬ್ರಿಗೆ 25. ಫೋನ್ ಪೇ ಮಾಡೋಂದ್ರೆ ಬುಕ್ಕಿಂಗ್ ಮಾಡಿ ಒಬ್ಬೊಬ್ಬರು ಫುಲ್ ಡೀಟೇಲ್ಸ್ ಫಿಲ್ ಮಾಡೋ ಅಷ್ಟಕ್ಕೆ 9 ಜನದ್ದು ಅಷ್ಟರಲ್ಲಿ ನಾವು ನೋಡ್ಕೊಂಡು ಮುಗಿಸ್ಕೊಂಡ್ಬಿಡ್ಬೋದು. ತುಂಟ ಕೋತಿಗಳಿವೆ, ಎಚ್ಚರಿಕೆ ಅಂತ ಬಿಡೋದು. ಕೋತಿಗಳಿವೆ, ಎಚ್ಚರಿಕೆ ಇಲ್ಲ, ತುಂಟ ಕೋತಿಗಳಿವೆ. ಇಲ್ಲಿ ಇದು ಏನೋ ನೋಡಿದ್ರಲ್ಲ, ತುಂಟ ಕೋತಿಗಳು ಎಚ್ಚರಿಕೆ ಅಂತ 5 ಜನದಲ್ಲಿ ಕೊಟ್ರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.